ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವದರ್ಥ ಕರ್ಮ ಎಂಬ 23ನೆಯ ಉಪನ್ಯಾಸಕ್ಕೆ ಸ್ವಾಗತ. ಭಗವಂತನಲ್ಲಿ ಎಲ್ಲ ಕರ್ಮವನ್ನು ಸನ್ಯಾಸ ಮಾಡಿ ನಿರಾಶಿಯಾಗಿ ನಿರ್ಮಮನಾಗಿ ಕರ್ತವ್ಯ ಕರ್ಮವನ್ನು ಮಾಡಬೇಕು. ನನ್ನ ಕರ್ಮ ನನ್ನ ಫಲ ಎಂಬ ಭಾವನೆಯನ್ನು ದೂರ ಮಾಡಬೇಕು. ಭೃತ್ಯನಂತೆ ಯಂತ್ರದಂತೆ ಕರ್ಮವನ್ನು ಮಾಡುತ್ತಿರಬೇಕು. ಎಲ್ಲವೂ ಭಗವಂತನದೇ, ನನ್ನದೇನೂ ಇಲ್ಲ ಎನ್ನುತ್ತಿರಬೇಕು. ಇದೇ ಕರ್ಮಯೋಗದ ತಿರುಳು. ಗಡಿಯಾರದಲ್ಲಿ ಗಂಟೆಯ ಮಿನಿಟಿನ ಮುಳ್ಳುಗಳು, ಸಣ್ಣ ಪುಟ್ಟ ಚಕ್ರಗಳು ಒಂದೇ ಸಮನೆ ವ್ಯವಸ್ಥೆಯಿಂದ ತಿರುಗುತ್ತಿರುತ್ತವಷ್ಟೇ. ಆದರೆ ಅವೇ ಸ್ವತಂತ್ರವಾಗಿ ತಿರುಗುತ್ತಿರುವವೇನು? ಇಲ್ಲ. ಒಳಗೆ ಇರುವ ಮೇನ್ ಸ್ಪ್ರಿಂಗ್ ಎಂಬ ಚಾಲಕ ವಿಶೇಷವು ಅವುಗಳನ್ನು ಪ್ರೇರಿಸುತ್ತದೆ. ಹೀಗೆಯೇ ನಾನು ಮಾಡುತ್ತಿರುವ ಕರ್ಮವೆಲ್ಲ ಪರಮಾತ್ಮನೆಂಬ ಮೇನ್ ಸ್ಪ್ರಿಂಗಿನ ಪ್ರೇರಣೆಯಿಂದ ನಡೆಯುತ್ತಿರುವುದು. ಗಡಿಯಾರದಲ್ಲಿರುವ ಸ್ಪ್ರಿಂಗು ತಾನು ಕೆಲಸ ಮಾಡುತ್ತಿರುವುದು. ಆದರೆ ನಾವು ಸರ್ವ ಕರಣಗಳಿಂದಲೂ ಮಾಡುತ್ತಿರುವ ಕೆಲಸಗಳು ಭಗವಂತನ ಸನ್ನಿಧಿ ಮಾತ್ರದಿಂದಲೇ ನಡೆಯುತ್ತಿರುವವು. ಭಗವಂತನು ಮಾಡಿಸುತ್ತಿರುವುದು ಹೇಗೆ? ತನ್ನ ವ್ಯಾಪಾರದಿಂದಲೇ. ಅಲ್ಲ, ಕರ್ಮವನ್ನು ಮಾಡುವ ಜೀವರನ್ನು ಮಾಡುವಂತೆ ಪ್ರೇರಿಸುವಾತನು ಆತನೇ. ಆತನ ಪ್ರೇರಣೆ ಇಲ್ಲದೆ ಯಾವುದೊಂದು ವ್ಯಾಪಾರವೂ ನಡೆಯುವಂತಿಲ್ಲ. ಆತನ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲಾರದು. ಗ್ರಹಗಳು ಎಡಬಿಡದೆ ಒಂದು ಕ್ರಮದಿಂದ ತಿರುಗುತ್ತಿರುವವು ಎಂದು ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಆದರೆ ಅವು ತಿರುಗುವುದಕ್ಕೆ ಮೂಲ ಕಾರಣವು ಯಾವುದು? ಭಗವಂತನ ಪ್ರೇರಣೆ. ಗ್ರಹಗಳು ಏಕಾದಶ ಸ್ಥಾನದಲ್ಲಿದ್ದರೆ ಒಳ್ಳೆಯ ಫಲವನ್ನು ಕೊಡುವವೆಂದು ಫಲ ಜ್ಯೋತಿಷದಲ್ಲಿದೆ. ಆದರೆ ಭಗವಂತನ ಅನುಗ್ರಹವಾದರೆ ಎಲ್ಲ ಗ್ರಹಗಳು ಇದ್ದಲ್ಲಿಯೇ ಇದ್ದು ಏಕಾದಶ ಸ್ಥಾನದ ಫಲವನ್ನೇ ಕೊಡುವವು. ಈ ಭಾವನೆಯಿಂದ ಕರ್ಮವನ್ನು ಮಾಡಿದರೆ ಭಗವಂತನಲ್ಲಿ ಸರ್ವಕರ್ಮಗಳನ್ನು ಈ ಭಾವನೆಯಿಂದ ಕರ್ಮವನ್ನು ಮಾಡಿದರೆ ಭಗವಂತನಲ್ಲಿ ಸರ್ವ ಕರ್ಮಗಳನ್ನು ಸನ್ಯಾಸ ಮಾಡಿದಂತೆ ಆಯಿತು. ಸನ್ಯಸ್ಯ ಎಂಬ ಮಾತಿಗೆ ಚೆನ್ನಾಗಿ ಇಟ್ಟು ಎಂದರ್ಥ. ಭಗವಂತನಲ್ಲಿ ಕರ್ಮಗಳನ್ನು ಚೆನ್ನಾಗಿ ಇಡಬೇಕು. ಈಗ ನಾವು ಈ ಕರ್ಮವು ನನ್ನದು ಎಂಬ ಅಭಿಮಾನವನ್ನು ಹೊಂದಿ ಕರ್ಮದ ಫಲವಾಗಿ ಒಳ್ಳೆಯ ಕೆಟ್ಟ ಜನ್ಮಗಳನ್ನು ಪಡೆಯುತ್ತಾ ಸಂಸಾರದಲ್ಲಿ ತೊಳಲುತ್ತಿರುವೆವು. ಮಯಿ ಸನ್ಯಸ್ಯ ಅಂದರೆ ನನ್ನಲ್ಲಿ ಕರ್ಮವನ್ನು ಇಟ್ಟು ಮಾಡು, ನಿನ್ನಲ್ಲಿ ಭ್ರಾಂತಿಯನ್ನು ಇಟ್ಟುಕೊಂಡು ಅಧ್ಯಸ್ಯ ಮಾಡಬೇಡ ಎಂದು ಭಗವಂತನು ಉಪದೇಶಿಸಿರುತ್ತಾನೆ. ನಮ್ಮವಲ್ಲದ ಕರ್ಮಗಳನ್ನು ನಮ್ಮವೆಂದು ಭ್ರಾಂತಿಯಿಂದ ತಿಳಿದುಕೊಂಡು ನಾವು ಕರ್ಮವನ್ನು ಮಾಡುತ್ತಿರುವೆವು. ಈ ಭ್ರಾಂತಿಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಿ ಕರ್ಮಗಳಿಗೆಲ್ಲ ಪ್ರೇರಕನು ಮೂಲ ಸ್ಥಾನವು ಭಗವಂತನು ಎಂದು ಅವುಗಳನ್ನು ಆತನಲ್ಲಿಯೇ ವಿವೇಕದಿಂದ ಇಡಬೇಕು. ಇದಲ್ಲದೆ ಈಗ ನಾವು ಬಹಿಶ್ಚಿತ್ತರಾಗಿರುವೆವು, ಹೊರಗಿನ ವಿಷಯಗಳನ್ನೇ ಚಿಂತಿಸುತ್ತಿರುವೆವು. ಗುಣಮಯವಾದ ಹೊರಗಿನ ನಾಟಕದ ಪಾತ್ರಗಳನ್ನೇ ನೋಡುತ್ತಾ ಕಾಲ ಹಾಕುತ್ತಿರುವೆವು. ಈ ಹೊರಮುಖವನ್ನು ತಿರುಗಿಸಿ ಅಧ್ಯಾತ್ಮ ಚಿತ್ತರಾಗಬೇಕು. ಒಳಮುಖರಾಗಿ ಈ ಗುಣಮಯ ನಾಟಕವೆಲ್ಲವೂ ಭಗವಂತನ ಲೀಲೆ ಎಂದು ಅರಿತುಕೊಳ್ಳಬೇಕು. ಆಗ ನಮಗೆ ಕರ್ಮದಲ್ಲಿ ನನ್ನದೆಂಬ ಅಭಿಮಾನವಾಗಲಿ, ನನಗೆ ಫಲವು ಆಗಬೇಕೆಂಬ ಆಶೆಯಾಗಲಿ ಇರುವುದಿಲ್ಲ.
ವ್ಯವಹಾರವು ನಮಗೆ ಭಾರವಾಗುವುದಿಲ್ಲ. ಎಲ್ಲವನ್ನೂ ಭಗವಂತನೇ ನೆರವೇರಿಸುತ್ತಿರುವನೆಂಬ ಭಾವನೆಯಿಂದ ನಿಶ್ಚಿಂತರಾಗಿ, ವಿಗತ ಜ್ವರರಾಗಿ, ಅಂತಃಕರಣದಲ್ಲಿ ಕೋಪ ತಾಪಗಳು ಯಾವುವೂ ಇಲ್ಲದೆ ಶಾಂತರಾಗಿ ಕರ್ಮವನ್ನು ಮಾಡುವುದಕ್ಕೆ ಯೋಗ್ಯರಾಗುವೆವು. ಈ ಅಭಿಪ್ರಾಯವನ್ನು ಭಗವಂತನು ಅರ್ಜುನನಿಗೆ ಹೇಳಿರುತ್ತಾನೆ. ಆದ್ದರಿಂದ ನಾವು ಸ್ವಲ್ಪವೂ ಹಿಂದು ಮುಂದೆ ನೋಡದೆ ನಂಬಿ ಇದರಂತೆ ನಡೆಯುವುದಕ್ಕೆ ಮೊದಲು ಮಾಡಬೇಕು. ಭಗವಂತನಲ್ಲಿ ತೆರಪಿಲ್ಲದ ಶ್ರದ್ಧೆಯಿರಬೇಕು. ಅಂಧಶ್ರದ್ಧೆಯಾದರೂ ಚಿಂತೆಯಿಲ್ಲ, ಅಸೂಯೆ ಇರಬಾರದು. ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಅರ್ಜುನನಿಗೆ ಯುದ್ಧ ಕಾಲದಲ್ಲಿ ಹೇಳಿದ್ದು ಇದು. ಈಗಿನ ನವನಾಗರಿಕತೆಯ ನಮ್ಮಗಳಿಗೆ ಏನು ಬೇಕು ಎಂಬುದನ್ನು ಅವನು ಹೇಗೆ ಬಲ್ಲನು ಎಂಬ ಕುತ್ಸಿತ ಬುದ್ಧಿ ಇರಬಾರದು. ದೊಡ್ಡವರಲ್ಲಿ ಅಸೂಯೆ ಇರುವುದು ಬಹಳ ಅಪಾಯಕರವು. ಕೆಲವು ವರ್ಷಗಳ ಹಿಂದೆ ಒಬ್ಬ ಸಾಧುಗಳಿದ್ದರು. ಅವರು ಭಜನೆ ಮಾಡುತ್ತಿದ್ದುದನ್ನು ಕಂಡು ನಾಸ್ತಿಕ ಭಾವದಿಂದ ಒಬ್ಬನು, ಭಗವಂತನಿಗೆ ಕಿವಿ ಕೇಳದೇನು, ಇಷ್ಟು ಗಟ್ಟಿಯಾಗಿ ಏತಕ್ಕೆ ಕೂಗಬೇಕು ಎಂದು ಹಾಸ್ಯ ಮಾಡಿದನು. ಆಗ ಅವರು, ನಮ್ಮ ಭಜನೆಯು ನಮ್ಮ ಆರ್ತ ಸ್ಥಿತಿಯನ್ನು, ಭಕ್ತಿಯನ್ನು ಸೂಚಿಸುವುದಲ್ಲದೆ ಭಗವಂತನ ಕಿವುಡುತನಕ್ಕೇನು ಗುರುತಲ್ಲ ಎಂದು ಸಮಾಧಾನ ಹೇಳಿದರು. ಆ ಅವಿವೇಕಿಯು ಮತ್ತೆ ಮತ್ತೆ ಅಪಹಾಸ್ಯವಾಗಿ ಮಾತಾಡುತ್ತಲೇ ಇದ್ದನು. ಭಗವಂತನಲ್ಲಿದ್ದ ಅವನ ಅಸೂಯ ಗುಣವನ್ನು ತಾಳಲಾರದೆ ಆ ಸಾಧುಗಳು, ಛೇ ಹುಚ್ಚ, ಹಾಗಲ್ಲ, ನೀನು ಕೃತಾರ್ಥನಾಗಬೇಕೆಂದಿದ್ದರೆ ಭಜನೆ ಮಾಡು, ಇಲ್ಲದಿದ್ದರೆ ಬಿಡು ಎಂದು ಸ್ವಲ್ಪ ಬಿರುಸಾಗಿ ಮಾತನಾಡಿದರು. ದೊಡ್ಡವರ ಮನಸ್ಸಿಗೆ ಸಂತಾಪವನ್ನು ಉಂಟು ಮಾಡಿದ್ದರ ಫಲವಾಗಿ ಮುಂದೆ ಆತನಿಗೆ ಹುಚ್ಚೆ ಹಿಡಿದು ಬಿಟ್ಟಿತು. ದಿವ್ಯ ಜ್ಞಾನವು ಬರುವುದಂತಿರಲಿ, ಲೌಕಿಕ ಜ್ಞಾನವು ಹೊರಟು ಹೋಯಿತು. ಯಾರು ನನ್ನ ಮತವನ್ನು ಅನುಷ್ಠಾನ ಮಾಡುವರೋ ಅವರು ಮುಕ್ತರಾಗುವರು. ಆದರೆ ಯಾರು ಅಸೂಯೆಯಿಂದ ಈ ನನ್ನ ಅಭಿಪ್ರಾಯದಂತೆ ನಡೆಯದೇ ಇರುವರೋ ಅವರು ಯಾವ ಜ್ಞಾನವೂ ಇಲ್ಲದ ಮೂಢರಾಗುವರು ಎಂದು ತಿಳಿ ಎಂಬ ಭಗವಂತನ ವಾಕ್ಯದ ಅಭಿಪ್ರಾಯವನ್ನು ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡು ನಾವುಗಳು ಶ್ರದ್ಧೆಯಿಂದ ಕರ್ಮಯೋಗವನ್ನು ಮಾಡುವುದಕ್ಕೆ ಕೈ ಹಾಕಬೇಕು. ಭಗವಂತನಲ್ಲಾಗಲಿ ಭಗವದ್ಭಕ್ತರಲ್ಲಾಗಲಿ ಮಾಡಿದ ಅಪರಾಧವು ತಪ್ಪದೆ ದುಷ್ಫಲವನ್ನು ಕೊಡುತ್ತದೆ. ದೊಡ್ಡವರನ್ನು ಬೈದರೆ ಅದರಿಂದ ಅವರಿಗೇನೂ ಆಗಲಾರದು. ಏಕೆಂದರೆ ದೊಡ್ಡವರು ಯಾವಾಗಲೂ ಸ್ತುತಿ ನಿಂದೆಗಳನ್ನು ಮೀರಿರುತ್ತಾರೆ. ವಿಳಾಸವು ಸರಿಯಾಗಿಲ್ಲದ ಕಾಗದವನ್ನು ಟಪಾಲು ಇಲಾಖೆಯವರು ವಿಳಾಸದಾರರು ಪತ್ತೆಯಾಗಲಿಲ್ಲ ಎಂದು ಶರ ಬರೆದು ಕಾಗದವನ್ನು ಬರೆದವರಿಗೆ ಹಿಂತಿರುಗಿಸಿ ಕೊಡುತ್ತಾರೆ. ವಿಳಾಸದಾರರು ನಮಗೆ ಈ ಕಾಗದವು ಅವಶ್ಯವಿಲ್ಲ ಎಂದು ಬರೆದು ಹಿಂತಿರುಗಿಸಿದರು. ಹೀಗೆಯೇ ಬರೆದ ಕಾಗದವು ಬರೆದವನಿಗೆ ಬಂದು ಬಿಡುತ್ತದೆ. ಇದರಂತೆ ಭಗವದ್ಭಕ್ತರಲ್ಲಿಯೂ ಭಗವಂತನಲ್ಲಿಯೂ ಅಸೂಯೆಯನ್ನು ತೋರಿಸಿದ್ದರ ಫಲವಾಗಿ ಹಾಗೆ ತೋರಿಸಿದವರಿಗೆ ಇಹ ಪರದಲ್ಲಿ ಜ್ಞಾನದ ಲಾಭವೂ ಇಲ್ಲದೆ ಹೋಗುತ್ತದೆ. ಆದರೆ ಭಗವಂತನಲ್ಲಿಯೂ ಭಗವದ್ಭಕ್ತರಲ್ಲಿಯೂ ಶ್ರದ್ಧಾ ಭಕ್ತಿಗಳನ್ನು ಇಟ್ಟುಕೊಂಡು ಸನ್ಮಾರ್ಗವನ್ನು ಅವಲಂಬಿಸುವವರಿಗೆ ಕರ್ಮಯೋಗವು ಅಳವಡುತ್ತದೆ, ಚಿತ್ತವು ಶುದ್ಧಿಯಾಗುತ್ತದೆ, ಜ್ಞಾನ ನಿಷ್ಠೆಗೆ ಬೇಕಾದ ಯೋಗ್ಯತೆಯು ಉಂಟಾಗುತ್ತದೆ. ಹೀಗಿದ್ದರೂ ಲೋಕದಲ್ಲಿ ಭಗವಂತನ ಮತವನ್ನು ಅನುಸರಿಸದೆ ಉನ್ಮಾರ್ಗದಲ್ಲಿ ಹೋಗುವವರೇ ಬಹಳ. ಇದೇಕೆಂದರೆ ಜೀವರುಗಳು ತಮ್ಮ ತಮ್ಮ ಪ್ರಕೃತಿಯನ್ನೇ ಅನುಸರಿಸುತ್ತಾರೆ. ಆಲಸರು, ವಿಷಯಾಸಕ್ತರು ಆಗಿರುವವರು ಹಲವು ಮಂದಿ ಇರುತ್ತಾರೆ.
ಅವರಿಗೆ ಭಗವಂತನ ವಿಷಯವೇ ತಿಳಿಯದು. ಅವರ ವ್ಯವಹಾರದ ಅಂಗಡಿಯಲ್ಲಿ ಭಗವಂತನ ಖಾತೆಯೇ ಇರುವುದಿಲ್ಲ. ಇನ್ನು ಕೆಲವರು ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡುವವರಾದರೂ ಫಲಾಸಕ್ತರಾಗಿರುತ್ತಾರೆ. ಆದ್ದರಿಂದ ಅವರಿಗೂ ಭಗವಂತನು ಉಪದೇಶಿಸಿರುವ ಕರ್ಮಯೋಗವು ರುಚಿಸುವುದಿಲ್ಲ. ಆದ್ದರಿಂದ ಜನರು ತಮ್ಮ ಮನಸ್ಸಿನ ಒಲವನ್ನು ಅನುಸರಿಸುವರೇ ಹೊರತು ಭಗವಂತನ ಕಡೆಗೆ ತಿರುಗುವುದಿಲ್ಲ. ಸಾಮಾನ್ಯರ ಸ್ವಭಾವವೇ ಹೀಗೆ. ಹೀಗಿರುವುದರಿಂದ ಶಾಸ್ತ್ರದ ವಿಧಿಯಾಗಲಿ, ಭಗವಂತನ ಅಥವಾ ದೊಡ್ಡವರ ನಿಗ್ರಹವಾಗಲಿ ಏನೂ ಮಾಡಲಾರದು. ಸಾಮಾನ್ಯ ಜನರು ತಮ್ಮ ಇಂದ್ರಿಯಗಳನ್ನು ತಡೆದುಕೊಂಡು ಕರ್ಮಯೋಗವನ್ನು ಮಾಡೋಣವೆಂದು ಹೊರಟರು. ಪ್ರಕೃತಿಯು ಅವರನ್ನು ವಿಷಯಗಳ ಕಡೆಗೆ ಜಗ್ಗಿಬಿಡುತ್ತದೆ. ಅವರು ಸ್ವಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಅಥವಾ ಅಧರ್ಮವನ್ನು ಮಾಡಿಯಾದರೂ ಇಂದ್ರಿಯಾರ್ಥಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪರವಶರಾಗಿಯೇ ಯತ್ನಿಸುತ್ತಾರೆ. ನಿಗ್ರಹದಿಂದ ಏನೂ ಪ್ರಯೋಜನವಿಲ್ಲ. ನಮ್ಮ ಪ್ರಕೃತಿಯು ನಾವು ಒಲ್ಲೆವೆಂದರೂ ಮಾಡಬಾರದ ಕರ್ಮವನ್ನು ಮಾಡಿಸಿಯೇ ಬಿಡುತ್ತದೆ. ಇದೆಲ್ಲ ವಿಧಿವಿಲಾಸವು ಎಂದು ದೈವವಾದವನ್ನು ಅವಲಂಬಿಸಿ ಕೈಗಳನ್ನು ಮುದುರಿಕೊಂಡು ಒಂದು ಕಡೆ ಕುಳಿತು ಬಿಡಲೆಂದು ಭಗವಂತನು ಇಲ್ಲಿ ಹೇಳುತ್ತಲಿಲ್ಲ. ಆದ್ದರಿಂದಲೇ ಆತನು ಈ ಮಾತನ್ನು ಆಡಿರುತ್ತಾನೆ. ಇಂದ್ರಿಯ ಸೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಪ್ರತಿಯೊಂದು ಇಂದ್ರಿಯಕ್ಕೂ ತನ್ನ ವಿಷಯದಲ್ಲಿ ರಾಗದ್ವೇಷಗಳು ಸಹಜವಾಗಿಯೇ ವ್ಯವಸ್ಥಿತವಾಗಿರುತ್ತವೆ. ಆದರೆ ವಿವೇಕಿಯಾದವನು ಆ ರಾಗದ್ವೇಷಗಳಿಗೆ ತಾನು ವಶನಾಗಬಾರದು. ಪ್ರಕೃತಿಯು ನಮ್ಮನ್ನು ಎಳೆಯುವುದು ಸಹಜವಾಗಿರುತ್ತದೆ. ಆದರೆ ಅದನ್ನು ವಶಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದು ನಮ್ಮ ಕರ್ತವ್ಯ. ಪ್ರಕೃತಿಯನ್ನು ಹೀಗೆ ವಶಪಡಿಸಿಕೊಳ್ಳುವುದೇ ಕರ್ಮಯೋಗದ ಮೊದಲನೆಯ ಕೆಲಸ. ಪ್ರಕೃತಿಯನ್ನು ವಶಪಡಿಸಿಕೊಳ್ಳುವೆನೆಂದು ಯಾವುದಾದರೊಂದು ಕರ್ಮವನ್ನು ಮಾಡಿದರೆ ಆಗುವುದಿಲ್ಲ. ತನ್ನ ಧರ್ಮವು ವಿಗುಣವಾಗಿದ್ದರೂ ಅದರಲ್ಲಿ ಸ್ವಲ್ಪ ದೋಷವಿದ್ದರೂ ಚಿಂತೆಯಿಲ್ಲ, ಅದನ್ನೇ ಮಾಡಬೇಕು. ಈ ಸಂದರ್ಭದಲ್ಲಿ ಒಬ್ಬ ಸಭಿಕರು ಒಂದು ಪ್ರಶ್ನೆಯನ್ನು ಮಾಡಿದರು. ಸ್ವಧರ್ಮವೆಂದರೇನು? ವರ್ಣಾಶ್ರಮ ಧರ್ಮವೋ ಅಥವಾ ಅದು ಅವರವರು ಕೈಗೊಂಡ ಕರ್ಮವೋ ಎಂದು. ಅದಕ್ಕೆ ಶ್ರೀಗಳು ಈ ರೀತಿಯಾಗಿ ಉತ್ತರಿಸಿರುತ್ತಾರೆ. ಗೀತೆಯು ವೇದಾರ್ಥವನ್ನು ವಿವರಿಸುವುದಕ್ಕೆ ಬಂದಿರುತ್ತದೆ. ಆದ್ದರಿಂದ ಇಲ್ಲಿ ಕರ್ಮವೆಂದರೆ ಶಾಸ್ತ್ರದಲ್ಲಿ ಹೇಳಿರುವ ಕರ್ಮವೇ, ಸ್ವಧರ್ಮವೆಂದರೆ ಶಾಸ್ತ್ರದಲ್ಲಿ ಹೇಳಿರುವ ಸ್ವಧರ್ಮವೇ ಸರಿ. ಲೌಕಿಕ ಕರ್ಮವಾಗಲಿ ಲೌಕಿಕ ಜ್ಞಾನವಾಗಲಿ ಇಲ್ಲಿ ಪ್ರತಿಪಾದ್ಯವಾದ ವಿಷಯವಲ್ಲ. ಅದು ಮೃತ್ಯು, ಅಲ್ಪ ಫಲವನ್ನು ಕೊಡತಕ್ಕದ್ದು ಎಂದು ವೇದದಲ್ಲಿ ಹೇಳಿರುತ್ತದೆ. ಶಾಸ್ತ್ರದಲ್ಲಿ ಹೇಳಿರುವ ಕರ್ಮವು ಅಮೃತವಾಗಿರುತ್ತದೆ. ಸ್ವಧರ್ಮವು ಎಂದರೆ ತನ್ನ ಧರ್ಮವು. ಉಸಿರಾಡುವುದು ತನ್ನ ಧರ್ಮವಾದರೂ ಅದು ಈ ಅರ್ಥದಲ್ಲಿ ಸ್ವಧರ್ಮವಲ್ಲ. ಏಕೆಂದರೆ ಅದನ್ನು ಶಾಸ್ತ್ರವು ಹೊಸದಾಗಿ ಹೇಳಿಕೊಡಬೇಕಾದದ್ದೇನೂ ಇರುವುದಿಲ್ಲ. ಶಾಸ್ತ್ರದಲ್ಲಿ ಕೆಲವು ಕರ್ಮಗಳನ್ನು ವಿಧಿಸಿರುತ್ತದೆ, ಮತ್ತೆ ಕೆಲವನ್ನು ನಿಷೇಧಿಸಿರುತ್ತದೆ. ಸರ್ವಥಾ ಆಗದೇ ಇರುವ ಕರ್ಮವನ್ನು ಶಾಸ್ತ್ರವು ಹೇಳುವುದಿಲ್ಲ. ಅನೇಕರು ಶಾಸ್ತ್ರದಲ್ಲಿ ಹೇಳಿರುವ ವರ್ಣಾಶ್ರಮ ಧರ್ಮವನ್ನು ಈಗ ಅನುಸರಿಸುವುದಕ್ಕೆ ಬರುವುದಿಲ್ಲವಾದ್ದರಿಂದ ಕಾಲಕ್ಕೆ ತಕ್ಕಂತೆ ವರ್ತಿಸಬೇಕು. ಈಗ ಬ್ರಾಹ್ಮಣಾದಿಗಳು ತಮ್ಮ ಧರ್ಮವನ್ನು ಅನುಸರಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಏನಾದರೊಂದು ಉದ್ಯೋಗವನ್ನು ಕೈಗೊಳ್ಳಬೇಕು ಎನ್ನುವರು. ಆದರೆ
ಅದು ಶಾಸ್ತ್ರೀಯವಾಗಲಾರದು. ಅತೀಂದ್ರಿಯವಾದ ಫಲವಿರುವ ಕರ್ಮಗಳನ್ನು ಶಾಸ್ತ್ರವು ವಿಧಿಸುತ್ತದೆ. ಶಾಸ್ತ್ರದಲ್ಲಿ ಶ್ರದ್ಧೆಗಿಟ್ಟು ಮಾಡಿಯೇ ಅದರ ಫಲವನ್ನು ನಾವು ಅನುಭವಿಸಬೇಕಾಗಿದೆ. ದೃಷ್ಟ ಫಲವುಳ್ಳ ವೈದ್ಯಶಾಸ್ತ್ರದಂತಹ ಶಾಸ್ತ್ರದಲ್ಲಿ ಕೂಡ ಶ್ರದ್ಧೆಯು ಅವಶ್ಯವಾಗುತ್ತದೆ. ರಕ್ತವರ್ಧಕವಾದ ಔಷಧಿಯನ್ನು ವೈದ್ಯನು ಕೊಟ್ಟರೆ ಇದರಲ್ಲಿ ರಕ್ತವಿಲ್ಲವಲ್ಲ ಎಂದು ಶಂಕಿಸುವುದಕ್ಕೆ ಆಗುವುದಿಲ್ಲ. ಕುಡಿದು ಪರೀಕ್ಷಿಸಿ ನೋಡಬೇಕಾಗುತ್ತದೆ. ಒಂದಾನೊಂದು ಬೀಜವನ್ನು ಬಿತ್ತಿದರೆ ಕೆಂಪಾಗಿರುವ ದೊಡ್ಡ ಹೂವು ಬಿಡುತ್ತದೆ ಎಂದು ತೋಟಗಾರನು ಕೊಟ್ಟರೆ ಈ ಬೀಜದಲ್ಲಿ ಕೆಂಪು ಹೂ ಬಿಡುವ ಲಕ್ಷಣವು ತೋರುವುದಿಲ್ಲವಲ್ಲ ಎಂದು ಸಂಶಯ ಪಡುವುದು ಸರಿಯಾಗುವುದಿಲ್ಲ. ಅದನ್ನು ಬಿತ್ತಿ, ಅಂದರೆ ಆ ಬೀಜವನ್ನು ಬಿತ್ತಿ ಗೊಬ್ಬರವನ್ನು ಹಾಕಿ ನೀರೆರೆದೇ ನೋಡಬೇಕು. ಲೌಕಿಕವಾದ ತಿಳುವಳಿಕೆಯಲ್ಲಿಯೇ ಹೀಗೆ ಕಾಲಾಂತರದಲ್ಲಿ ಆಗುವ ಫಲವು ತತ್ಕಾಲಕ್ಕೆ ಅತೀಂದ್ರಿಯವಾಗಿರುತ್ತದೆ. ಹೀಗಿರುವಲ್ಲಿ ನಿಯತವಾಗಿ ಅದೃಷ್ಟ ಫಲವನ್ನೇ ಕೊಡುವ ಕರ್ಮವನ್ನು ಶಾಸ್ತ್ರವು ವಿಧಿಸಿದರೆ ಅದರಲ್ಲಿ ಎಂಥ ಶ್ರದ್ಧೆ ಇರಬೇಕಾಯಿತು. ಶಾಸ್ತ್ರದಲ್ಲಿ ಹೇಳಿರುವುದು ವರ್ಣಾಶ್ರಮ ಧರ್ಮವೇ. ಅದನ್ನು ಮಾಡಿದರೆ ಕಾಲಾಂತರದಲ್ಲಿ ಲೋಕಾಂತರದಲ್ಲಿ ಫಲವಾಗುತ್ತದೆ. ಆ ಫಲವು ಸರ್ವಥಾ ಅತೀಂದ್ರಿಯವಾಗಿರುತ್ತದೆ. ಫಲಾಸಕ್ತಿ ಇಲ್ಲದೆ ಅದೇ ಕರ್ಮವನ್ನು ಭಗವತ್ ಪ್ರೀತಿಗೆಂದು ಮಾಡಿದರೆ ಈ ಜನ್ಮದಲ್ಲಿಯೇ ಚಿತ್ತಶುದ್ಧಿ ಎಂಬ ಅತೀಂದ್ರಿಯ ಫಲವಾಗುತ್ತದೆ. ವೈದ್ಯಶಾಸ್ತ್ರದಲ್ಲಿ ಹೇಳಿದ ಔಷಧದಿಂದ ಕಾಲಾಂತರದಲ್ಲಿ ಆಗುವ ದೃಷ್ಟ ಫಲದಂತೆಯೇ ಇದಕ್ಕೂ ಶ್ರದ್ಧೆ ಬೇಕಾಗುತ್ತದೆ. ಎಷ್ಟೋ ಜನರು ಈ ಔಷಧವನ್ನು ಸೇವಿಸಿ ಗುಣವನ್ನು ಹೊಂದಿರುತ್ತಾರೆ ಎಂಬ ನಂಬಿಕೆಯಿಂದ ನಾವು ಔಷಧವನ್ನು ಸೇವಿಸುವಂತೆ ಹಿಂದೆ ಅನೇಕರು ಕರ್ಮದಿಂದ ಚಿತ್ತಶುದ್ಧಿಯನ್ನು ಜ್ಞಾನವನ್ನು ಹೊಂದಿರುತ್ತಾರೆ. ನಾನು ಇದನ್ನು ಮಾಡುವೆನು ಎಂದು ನಂಬಿಕೆಯಿಂದ ಅನುಷ್ಠಾನ ಮಾಡಿದರೆ ಕಾಲಾನುಕಾಲಕ್ಕೆ ಫಲವು ತಪ್ಪದೆ ಆಗುತ್ತದೆ. ಶಾಸ್ತ್ರದಲ್ಲಿ ಹೇಳಿರುವ ಕರ್ಮವನ್ನು ನ್ಯೂನಾತಿರಿಕ್ತವಿಲ್ಲದಂತೆ ಮಾಡುವುದು ಕಷ್ಟವೇ ಸರಿ. ಅದಕ್ಕೆ ಬಹಳ ಅಡ್ಡಿಗಳಿರುವುದು ನಿಜ. ಆದರೆ ಮನಃಪೂರ್ವಕವಾಗಿ ನಮ್ಮ ಕೈಲಾದ ಮಟ್ಟಿಗೆ ಉತ್ತಮ ರೀತಿಯಿಂದ ಮಾಡುವೆನೆಂದು ಹೊರಡಬೇಕು. ಬರಿಯ ಕರ್ಮವು ಪರಿಪೂರ್ಣವಾಗುವುದು ಅಸಾಧ್ಯವೇ ಆದರೂ ಭಗವಂತನಿಗೆ ಅರ್ಪಣೆ ಮಾಡಿದ ಕರ್ಮದಲ್ಲಿ ವಿಶೇಷ ಉಂಟು. ಪರೀಕ್ಷಾ ಪತ್ರಗಳಿಗೆ ಉತ್ತರವಾಗಿ ಬರೆದಿಡುವ ಗಣಿತದಲ್ಲಿ ಲೆಕ್ಕಕ್ಕೆ ಕರಾರುವಾಕ್ಕಾದ ಸರಿಯಾಗಿರುವ ಉತ್ತರವು ಇಲ್ಲದಿದ್ದರೂ ಲೆಕ್ಕವನ್ನು ಮಾಡುವ ವಿಧಾನವು ಸರಿಯಾಗಿದ್ದರೆ ಪ್ರಯತ್ನ ಮಾಡಿದ್ದಾನೆ ಎಂದು ಪರೀಕ್ಷಕರು ಅದಕ್ಕೂ ಗುಣ ಸಂಖ್ಯೆಯನ್ನು ಕೊಡುತ್ತಾರೆ. ಅದರಂತೆ ನಾವು ಯಥಾಶಕ್ತಿಯಾಗಿ ಮಾಡಿದ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಸರ್ವಜ್ಞನು ದಯಾಮಯನು ಆದ ಆ ದೇವನು ಅವಶ್ಯವಾಗಿ ಕರ್ಮವನ್ನು ಪರಿಪೂರ್ಣವಾಗುವಂತೆ ಅನುಗ್ರಹಿಸಿ ಅದಕ್ಕೆ ಫಲವನ್ನು ಕೊಡುವನು ಎಂಬುದರಲ್ಲಿ ಸಂಶಯವೇನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.